ಇವತ್ತು ನಾವು ಕೈಗೆತ್ತಿಕೊಂಡಿರೋ ವಿಷಯ ಹಿಂದೂ ಧರ್ಮದ ಅತ್ಯಂತ ಜನಪ್ರಿಯ ಭಕ್ತಿಗೀತೆ ಅಂದ್ರೆ ಹನುಮಾನ್ ಚಾಲಿಸಾ. ಹೌದು, ಇದೊಂದು ಕೇವಲ ಸಾಮಾನ್ಯ ಪ್ರಾರ್ಥನೆಯಲ್ಲ. ಖಂಡಿತ ಅಲ್ಲ. ಶಕ್ತಿ, ಧೈರ್ಯ ಮತ್ತೆ ರಕ್ಷಣೆಯ ಸಂಕೇತ ಆಗಿರೋ ಹನುಮಂತನನ್ನ ಸ್ತುತಿಸುವ ಕೃತಿಯಿದು. ಆದರೆ ಇವತ್ತು ನಮ್ಮ ಉದ್ದೇಶ ಇದರ ಬರೀ ಧಾರ್ಮಿಕ ಆಚರಣೆ ಬಗ್ಗೆ ಮಾತನಾಡೋದಲ್ಲ. ಕರೆಕ್ಟ್. ನಾವು ಬೇರೆದೇ ಆಯಾಮದಲ್ಲಿ ಇದನ್ನ ನೋಡ್ತಿದೀವಿ. ಹೌದು, 16ನೇ ಶತಮಾನದ ಈ ಕೃತಿ ಇವತ್ತಿನ ಆಧುನಿಕ ವಿಜ್ಞಾನದ ಲ್ಯಾಬ್ಗಳಲ್ಲಿ, ಮನೋವಿಜ್ಞಾನದಲ್ಲಿ ಮತ್ತೆ ನಮ್ಮ ದೈನಂದಿನ ಬದುಕಿನಲ್ಲಿ ಆ ಒಂದು ಮಾನಸಿಕ ಶಾಂತಿಯ ಅಸ್ತ್ರವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಆಳಕ್ಕೆ ಇಳಿಯೋದು ನಮ್ಮ ಇವತ್ತಿನ ಡೀಪ್ ಡೈವ್. ಖಂಡಿತ. ಇದರ ರಚನೆಯ ಹಿನ್ನೆಲೆಯನ್ನು ನೋಡಿದ್ರೇನೆ ಇದೇನೋ ಒಂದು ದೊಡ್ಡ ಮಾನಸಿಕ ತಂತ್ರಗಾರಿಕೆ ಅನ್ನೋದು ಸ್ಪಷ್ಟವಾಡುತ್ತೆ. ಹೌದು, ನನಗೆ ಆ ರಚನೆಯ ಬಗ್ಗೆನೇ ಮೊದಲು ತಿಳಿಯುವ ಕುತೂಹಲ ಇದೆ. ನೋಡಿ, ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ನೇರವಾಗಿ 16ನೇ ಶತಮಾನದ ಉತ್ತರ ಭಾರತಕ್ಕೆ ಹೋಗ್ಬೇಕು. ಕವಿ ಸಂತ ತುಳಸಿದಾಸರು ಇದನ್ನ ರಚನೆ ಮಾಡಿದ್ದು. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಮುಖ್ಯವಾದ ಸಂಗತಿ ಅಂದ್ರೆ ಅವರು ಬಳಸಿದ ಭಾಷೆಯಲ್ವಾ? ಎಕ್ಸಾಕ್ಟ್ಲಿ, ಅವರು ಬಳಸಿದ ಭಾಷೆ. ಆ ಕಾಲದಲ್ಲಿ ಜ್ಞಾನ ಮತ್ತು ಭಕ್ತಿಯ ಪಠ್ಯಗಳು ಹೆಚ್ಚಾಗಿ ಸಂಸ್ಕೃತದಲ್ಲಿರ್ತಾ ಇತ್ತು. ಅಂದ್ರೆ ಸಂಸ್ಕೃತ ಕೇವಲ ಪಂಡಿತರಿಗೆ, ವಿದ್ವಾಂಸರಿಗೆ ಮಾತ್ರ ಸೀಮಿತ ಆಗಿದ್ದ ಭಾಷೆ. ಹೌದು, ಸಾಮಾನ್ಯ ಜನರಿಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಆದ್ರೆ ತುಳಸಿದಾಸರು ಏನ್ ಮಾಡ್ತಾರೆ ಅಂದ್ರೆ ಹನುಮಾನ್ ಚಾಲಿಸಾವನ್ನ ಸಾಮಾನ್ಯ ಜನರು ದೈನಂದಿನ ದಿನಗಳಲ್ಲಿ ಆಡುವ ಅವಧಿಯನ್ನೋ ಪ್ರಾದೇಶಿಕ ಭಾಷೆಯಲ್ಲಿ ಬರೀತಾರೆ. ಇಷ್ಟವಾದ ಗಣಿತ ಇದೆ ಅಂತ ನಮ್ಮ ದಾಖಲೆಗಳಲ್ಲಿ ಇದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ. ಇದರ ಭೌತಿಕ ರಚನೆ ತುಂಬಾನೇ ಕರಾರುವಕ್ಕಾಗಿದೆ. ಆರಂಭದಲ್ಲಿ 2 ದೋಹ ಅಂದ್ರೆ ದ್ವಿಪದಿಗಳು ಬರ್ತವೆ. ಓಕೆ, 2 ಸಾಲಿನ ಪದ್ಯಗಳು. ಹೌದು. ಆಮೇಲೆ 40 ಚೌಪಾಯಿಗಳು ಅಂದ್ರೆ ಚತುಷ್ಪದಿಗಳು ಬರ್ತವೆ. ಮತ್ತೆ ಕೊನೆಯಲ್ಲಿ ಮುಕ್ತಾಯಕ್ಕೆ ಅಂತ ಇನ್ನೊಂದು ದೋಹ ಇದೆ. ಹಿಂದಿಯಲ್ಲಿ ಚಾಲೀಸಾ ಅಂದ್ರೆ 40 ಅಂತ ಅರ್ಥ. ಓ, ಹಾಗಾಗಿ ಇದು ಹನುಮಾನ್ ಚಾಲೀಸಾ. ಆದ್ರೆ ಈ 40 ಸಾಲುಗಳ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಐತಿಹಾಸಿಕ ದಂತಕಥೆ ಇದೆ ಅಲ್ವಾ? ಹೌದು. ಆ ಕಥೆ ಈ ಕೃತಿ ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಒಳನೋಟ ಕೊಡುತ್ತೆ. ದಂತಕಥೆಯ ಪ್ರಕಾರ ಮೊಘಲ್ ಚಕ್ರವರ್ತಿ ಅಕ್ಬರ್ ತುಳಸಿದಾಸರನ್ನ ಸೆರೆಮನೆಗೆ ಹಾಕ್ತಾನೆ. ಓ ಮೈ ಗಾಡ್! ಜೈಲ್ನಲ್ಲಿ. ಹೌದು. ಕತ್ತಲ ಕೋಣೆಯಲ್ಲಿ ನಾಳೆ ತನ್ನ ಜೀವನೇ ಹೋಗಬಹುದು, ತಲೆ ತೆಗಿಬಹುದು ಅನ್ನೋ ಭೀಕರ ಪರಿಸ್ಥಿತಿಯಲ್ಲಿ ತುಳಸಿದಾಸರು ಈ ಕೃತಿಯನ್ನ ರಚನೆ ಮಾಡ್ತಾರೆ. ಕೃತಿ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಕೋತಿಗಳ ಸೈನ್ಯ ಬಂತು ಅಂತಾನಾ? ಎಕ್ಸಾಕ್ಟ್ಲಿ. ಸಾವಿರಾರು ಕೋತಿಗಳ ಸೈನ್ಯವೊಂದು ಬಂದು ಅಕ್ಬರ್ನ ಆಸ್ಥಾನಕ್ಕೆ ಮುತ್ತಿಗೆ ಹಾಕಿತು. ಆ ಭಯದಿಂದ ಅಕ್ಬರ್ ತುಳಸಿದಾಸರನ್ನ ಬಿಡುಗಡೆ ಮಾಡಿದ್ದ ಅನ್ನೋ ಕಥೆ ಇದೆ. 1 ನಿಮಿಷ ಯೋಚಿಸಿ ನೋಡಿದ್ರೆ ಅಕ್ಬರ್ನ ಕತ್ತಲ ಕೋಣೆಯಲ್ಲಿ ನಾಳೆ ಏನಾಗುತ್ತೋ ಅನ್ನೋ ಭಯ, ಸಾವು ಕಣ್ಮುಂದೆಯೇ ಇದೆ. ಆ ಕ್ಷಣದಲ್ಲಿ ಒಬ್ಬ ಮನುಷ್ಯನ ಮನಸ್ಸು ಎಷ್ಟು ದಿಕ್ಕಾಪಾಲಾಗಿರ್ಬೋದು ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಮನುಷ್ಯ ಕುಸಿದು ಹೋಗ್ತಾನೆ. ಹೌದು. ಆದ್ರೆ ತುಳಸಿದಾಸರು ಅಲ್ಲಿ ಸುಮ್ನೆ ಅಳುತ್ತಾ ಕೂರ್ಲಿಲ್ಲ. ಬದಲಿಗೆ ಒಂದು ಕರಾರುವಕ್ಕಾದ ಗಣಿತದಂತಹ ಲಯಬದ್ಧವಾದ 40 ಸಾಲುಗಳ ಕವಿತೆ ಬರೆದ್ರು ಅಂದ್ರೆ ಇದನ್ನ ನೋಡಿದ್ರೆ ಆ ಕತ್ತಲ ಕೋಣೆಯಲ್ಲಿ ಈ ಕೃತಿ ಬರೀ ದೇವರ ಪ್ರಾರ್ಥನೆ ಆಗಿರ್ಲಿಲ್ಲ ಅನ್ಸತ್ತೆ. ಮತ್ತೇನನ್ನಿಸ್ತೆ ನಿಮ್ಗೆ? ತನ್ನ ಒಳಗಿನ ಭಯವನ್ನ ಕಂಟ್ರೋಲ್ ಮಾಡೋಕೆ, ಆತಂಕದಿಂದ ಪಾರಾಗೋಕೆ ಆತನೇ ಸೃಷ್ಟಿಸಿಕೊಂಡ ಒಂದು ಆಧ್ಯಾತ್ಮಿಕ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಅಥವಾ ಸ್ಪಿರಿಚುವಲ್ ಫಸ್ಟ್ ಏಡ್ ಕಿಟ್ ತರ ನನಗೆ ಕಾಣಿಸ್ತಿದೆ. ವಾ, ಇದು ನಿಜಕ್ಕೂ ಅದ್ಭುತವಾದ ವಿಶ್ಲೇಷಣೆ. ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮ ಯೋಚನೆಗಳು ಅಸ್ತವ್ಯಸ್ತವಾಗಿರುತ್ತೆ. ಹೌದು, ಎಲ್ಲಿಗೂ ಓಡ್ತಾ ಇರುತ್ತೆ ಮನಸ್ಸು. ಅಂಥ ಸಮಯದಲ್ಲಿ ಈ 40 ಸಾಲುಗಳ ಕರಾರುವಕ್ಕಾದ ರಚನೆ ಮತ್ತೆ ಅದರ ಲಯಬದ್ಧವಾದ ಪ್ರಾಸ ಇದೆಯಲ್ವಾ, ಅದು ಒಂದ್ ರೀತಿಯ ಮಾನಸಿಕ ಲಂಗರು ಅಂದ್ರೆ ಆಂಕರ್ ತರ ಕೆಲಸ ಮಾಡುತ್ತೆ. ಅಲೆದಾಡುವ ಮನಸ್ಸನ್ನ ಒಂದೇ ಕಡೆ ಹಿಡಿದಿಡುತ್ತೆ. ಹೌದು. ಮತ್ತೆ ಆ ದಂತಕಥೆಯಲ್ಲಿ ಬರುವ ಕೋತಿಗಳ ಸೈನ್ಯವನ್ನ ನಾವು ಬರೀ ಭೌತಿಕ ಪ್ರಾಣಿಗಳಾಗಿ ನೋಡ್ಬೇಕಿಲ್ಲ ಗೊತ್ತಾ? ಓ, ಅಂದ್ರೆ ಅದೊಂದು ರೂಪಕನಾ? ಖಂಡಿತ. ಅದೆಲ್ಲವೂ ನಮ್ಮೊಳಗಿನ ಆತಂಕ, ಭಯ ಮತ್ತು ಅಸಹಾಯಕತೆಯನ್ನ ಹೊಡೆದೋಡಿಸುವ ಧನಾತ್ಮಕ ಶಕ್ತಿಗಳ ಮಾನಸಿಕ ಸ್ಥೈರ್ಯದ ರೂಪಕ ಅಂತಾನೂ ವಿಶ್ಲೇಷಣೆ ಮಾಡಬಹುದು. ಜೈಲಿನಿಂದ ಪಾರಾಗೋದು ಕೇವಲ ಭೌತಿಕ ಬಿಡುಗಡೆಯಲ್ಲ, ಅದು ಮಾನಸಿಕ ಬಿಡುಗಡೆ ಕೂಡ ಹೌದು. ನಿಜ. ಭಯದಿಂದ ಭರವಸೆಯೆಡೆಗಿನ ಪಯಣ ಅದು. ಕತ್ತಲ ಕೋಣೆಯಲ್ಲಿ ಬಿಕ್ಕಟ್ಟಿನ ಸಮಯದಲ್ಲಿ ಹುಟ್ಟಿದ ಈ ಕೃತಿ ಬಿಕ್ಕಟ್ಟುಗಳನ್ನ ಪರಿಹರಿಸುವ ಮಹಾನಾಯಕನನ್ನ ಅಂದ್ರೆ ಹನುಮಂತನ ವ್ಯಕ್ತಿತ್ವವನ್ನೇ ತನ್ನ ಕೇಂದ್ರವನ್ನಾಗಿ ಮಾಡಿಕೊಂಡಿದೆ. ಹೌದು. ಈ 4 ಗುಣಗಳ ಮೂರ್ತರೂಪ ಆತ. ನಿಜ. ಲಕ್ಷ್ಮಣನ ಪ್ರಾಣ ಉಳಿಸೋಕ್ಕೆ ಇಡೀ ಸಂಜೀವಿನಿ ಪರ್ವತವನ್ನೇ ಹೊತ್ತು ತರೋ ಆತನ ಶಕ್ತಿಯ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಹೌದು. ಸಂಕಟ ಮೋಚನ ಅಂದ್ರೆ ಕಷ್ಟಗಳನ್ನ ದೂರ ಮಾಡುವನು ಅನ್ನೋ ಬಿರುದೇ ಇದೆಯಲ್ವಾ? ಪೌರಾಣಿಕವಾಗಿ ನೋಡಿದ್ರೆ ಹನುಮಂತನ ಪಾತ್ರ ತುಂಬನೇ ಸಂಕೀರ್ಣವಾದ್ದು.
ತಜ್ಞರು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾರೆ. ರಾಮಾಯಣದಲ್ಲಿ ಸಮುದ್ರವನ್ನ ದಾಟಿ ಲಂಕೆಗೆ ಹಾರುವ ಹನುಮಂತನ ಕ್ರಿಯೆ ಇದೆಯಲ್ಲ, ಅದು ಕೇವಲ ಒಂದು ಫಿಸಿಕಲ್ ಸಾಹಸ ಅಲ್ಲವಂತೆ. ಓ ಮತ್ತೇನದು? ಅದು ಮನುಷ್ಯನ ಸ್ವಯಂ ಶೋಧನೆ, ಅಂದ್ರೆ ಸೆಲ್ಫ್ ಡಿಸ್ಕವರಿ ಮಾಡಿಕೊಳ್ಳುವ ಅತಿ ದೊಡ್ಡ ಪ್ರಕ್ರಿಯೆ. ಜಂಬವಂತ ಬಂದು ಆತನ ಶಕ್ತಿಯನ್ನು ನೆನಪಿಸುವವರೆಗೂ ಹನುಮಂತನಿಗೆ ತನ್ನ ನಿಜವಾದ ಸಾಮರ್ಥ್ಯದ ಅರಿವೇ ಇರೋದಿಲ್ಲ. ಎಕ್ಸಾಕ್ಟ್ಲಿ. ಆ ಹಾರುವಿಕೆಯ ಮೂಲಕ ಆತ ತನ್ನ ಅಗಾಧತೆಯನ್ನ ಕಂಡುಕೊಳ್ತಾನೆ. ಜೊತೆಗೆ ಸೀತೆಯನ್ನ ಹುಡುಕಿ ಆಕೆಯ ಸಂದೇಶವನ್ನ ರಾಮನಿಗೆ ತಲುಪಿಸುವ ಮೂಲಕ ಪರಮಸತ್ಯದ ಸ್ತ್ರೀ ಮತ್ತು ಪುರುಷ ಅಂಶಗಳನ್ನು ಒಂದುಗೂಡಿಸುವ ತಾತ್ವಿಕ ಪ್ರಕ್ರಿಯೆಯ ರೂವಾರಿ ಕೂಡ ಆಗ್ತಾನೆ. ಇಲ್ಲಿ ಒಂದು ವಿಚಾರ ನನ್ನನ್ನ ತುಂಬಾನೇ ಕಾಡ್ತಾ ಇದೆ. ಇಷ್ಟೆಲ್ಲ ಅಗಾಧವಾದ ಶಕ್ತಿ ಇದ್ರೂ, ಇಡೀ ಪರ್ವತವನ್ನೇ ಎತ್ತುವ ತಾಕತ್ತಿದ್ರೂ, ಹನುಮಂತನನ್ನ ನಾವು ಸದಾ ಕೈ ಮುಗಿದುಕೊಂಡೇ ಇರೋ ಭಂಗಿಯಲ್ಲಿ ನೋಡ್ತೀವಲ್ವಾ? ಹೌದು, ವಿನಯದ ಸಂಕೇತ ಅದು. ಇಂದಿನ ಜಗತ್ತಿಗೆ ಇಂಥ ಒಂದು ಆದರ್ಶ ನಾಯಕತ್ವದ ಪಾಠ ತುಂಬಾನೇ ಬೇಕಿದೆ ಅನ್ಸುತ್ತೆ. ಒಬ್ಬ ಸೂಪರ್ ಹೀರೋ ಬಳಿ ಅಪರಿಮಿತ ಶಕ್ತಿ ಇದ್ರೂ ಆತ ಅದನ್ನ ತನ್ನ ಅಹಂಕಾರಕ್ಕಾಗಿ ಬಳಸ್ಕೊಳಲ್ಲ. ಕೇವಲ ಸೇವೆಗಾಗಿ, ಇನ್ನೊಬ್ರ ಒಳಿತಿಗಾಗಿ ಮೀಸಲಿಡ್ತಾನೆ. ಅಧಿಕಾರ ಇದ್ದಾಗ ಮನುಷ್ಯನಿಗೆ ಅಹಂಕಾರ ಬರೋದು ತುಂಬಾನೇ ಸಹಜ. ಆದ್ರೆ ಹನುಮಂತ ಆ ಅಹಂಕಾರವನ್ನ ಮೀರಿದವನು. ಅದೇ ಅಹಂಕಾರವನ್ನ ಮೀರಿದ ಸ್ಥಿತಿಯೇ ಆತನನ್ನ ದೂತನ ಸ್ಥಾನದಿಂದ ಪೂಜಿಸಲ್ಪಡುವ ದೇವತೆಯ ಸ್ಥಾನಕ್ಕೆ ಏರಿಸಿತ್ತು ಅಂತ ನನಗನ್ಸುತ್ತೆ. ಖಂಡಿತ. ಹನುಮಂತನ ಅಪಾರ ಜ್ಞಾನ ಮತ್ತೆ ಶಕ್ತಿ ಇವೆರಡೂ ಆ ವಿನಯ ಅನ್ನೋ ಚೌಕಟ್ನಲ್ಲಿ ಬಂದಿಯಾಗಿದೆ. ಭಕ್ತಿ ಮತ್ತೆ ಸೇವೆಯ ಮೂಲಕ ಶಕ್ತಿಯನ್ನ ಹೇಗೆ ಸಕಾರಾತ್ಮಕವಾಗಿ ಬಳಸಬಹುದು ಅನ್ನೋದಕ್ಕೆ ಇದೊಂದು ಶ್ರೇಷ್ಠ ಉದಾಹರಣೆ. ನಿಜ. ಮತ್ತೆ ಇನ್ನೊಂದು ಕುತೂಹಲಕಾರಿ ವಿಚಾರ ಅಂದ್ರೆ ಜ್ಯೋತಿಷ್ಯಶಾಸ್ತ್ರದ ನಂಬಿಕೆಗರು. ಓ ಹೌದು, ಮಂಗಳವಾರ ಮತ್ತೆ ಶನಿವಾರದ ಆಚರಣೆ. ಕರೆಕ್ಟ್. ಮಂಗಳ ಮತ್ತು ಶನಿ ಗ್ರಹಗಳ ದೋಷ ನಿವಾರಣೆ ಮಾಡೋಕೆ ಈ ದಿನಗಳಲ್ಲಿ ಹನುಮಾನ್ ಚಾಲಿಸಾವನ್ನ ವಿಶೇಷವಾಗಿ ಪಠಿಸ್ತಾರೆ. ಶನಿ ಮತ್ತೆ ಮಂಗಳ ಅಂದ್ರೇನೆ ನಮ್ಮ ಬದುಕಿನಲ್ಲಿ ಬರುವ ಕಷ್ಟಗಳು, ಅಡೆತಡೆಗಳು ಮತ್ತೆ ಆತಂಕದ ಸಂಕೇತಗಳು ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಈ ಭಯಗಳನ್ನ ಎದುರಿಸೋಕೆ ಹನುಮಂತನೇ ಸರಿಯಾದ ರಕ್ಷಕ ಅನ್ನೋ ಮಾನಸಿಕ ನಂಬಿಕೆಯಲ್ಲಿ ಕೆಲಸ ಮಾಡ್ತಾ ಇದೆ. ಆದ್ರೆ ಕೇವಲ ನಂಬಿಕೆಯಿಂದಲೇ ಇದೆಲ್ಲ ಸಾಧ್ಯನಾ? ಗ್ರಹಗಳ ಪ್ರಭಾವ ಅಥವಾ ಭಯವನ್ನ ಹೋಗಲಾಡಿಸುವ ಈ ಪಾರಂಪರಿಕ ಆಚರಣೆಗಳನ್ನ ನಾವು ಬರೀ ಕುರುಡು ನಂಬಿಕೆ ಅಂತ ತಳ್ಳಿರಾಕುವಂತಿಲ್ಲ ಅಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿಯೇ ನಮ್ಮ ಇವತ್ತಿನ ಅಧ್ಯಯನ ಒಂದು ರೋಚಕ ಘಟ್ಟ ತಲುಪೋದು. ಈ ಪ್ರಾಚೀನ ನಂಬಿಕೆಗಳು ಆಧುನಿಕ ನರವಿಜ್ಞಾನದ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆಗೆ ಒಳಗಾಗಿವೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಹೌದು, ಸ್ಪೇನ್ ದೇಶದ ಒಂದು ವೈಜ್ಞಾನಿಕ ವರದಿ ನಮ್ಮ ಮುಂದಿರುವ ದಾಖಲೆಗಳಲ್ಲಿ ಇದೆ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಮೇಲೆ ನಡೆದ ಒಂದು ಅದ್ಭುತ ಪ್ರಯೋಗದ ವಿವರಗಳು ಅದರಲ್ಲಿವೆ. ಹೌದು, ಆ ವರದಿಯ ಪ್ರಕಾರ ಹನುಮಾನ್ ಚಾಲೀಸಾದ ನಿರಂತರ ಪಠಣದಿಂದ ವಿದ್ಯಾರ್ಥಿಗಳಲ್ಲಿ ಒತ್ತಡ ಮಾಯವಾಗಿದೆ ಮತ್ತೆ ಮೆದುಳಿನ ಸಾಮರ್ಥ್ಯ ಹೆಚ್ಚಾಗಿದೆ ಅಂತ ಸಾಬೀತಾಗಿದೆ. ಇದು ಹೇಗೆ ಸಾಧ್ಯ? ಕೇವಲ ಕೆಲವು ಸಾಲುಗಳನ್ನ ಪದೇ ಪದೇ ಹೇಳಿದ್ರೆ ಅದು ನಮ್ಮ ಗಮನವನ್ನ ಬೇರೆಡೆ ಸೆಳೆಯೋ ಅಂದ್ರೆ ಡಿಸ್ಟ್ರಾಕ್ಷನ್ ಟೆಕ್ನಿಕ್ ಅಷ್ಟೇ ಅಲ್ವಾ? ಮೆದುಳಿನ ಒಳಗೆ ನಿಜಕ್ಕೂ ಏನಾಗುತ್ತೆ? ಇದು ಬರೀ ಗಮನ ಸೆಳೆಯುವ ತಂತ್ರ ಖಂಡಿತ ಅಲ್ಲ. ಇದು ಮೆದುಳಿನ ಭೌತಿಕ ರಚನೆಯನ್ನೇ ಬದಲಾಯಿಸುವ ಪ್ರಕ್ರಿಯೆ. ಅಂದ್ರೆ ಫಿಸಿಕಲ್ ಚೇಂಜ್ ಆಗುತ್ತಾ? ಹೌದು. ಈ ವೈಜ್ಞಾನಿಕ ವಿಶ್ಲೇಷಣೆಯ ಕೇಂದ್ರದಲ್ಲಿ 2 ಪ್ರಮುಖ ಅಂಶಗಳಿವೆ. ಮೊದಲನೇದು ನ್ಯೂರೋಪ್ಲಾಸ್ಟಿಸಿಟಿ. ಸರಳವಾಗಿ ಹೇಳಬೇಕು ಅಂದ್ರೆ, ಈಗ ಒಂದು ದಟ್ಟವಾದ ಕಾಡು ಇದೆ ಅಂತ ಇಟ್ಕೊಳ್ಳಿ. ಆ ಕಾಡಿನಲ್ಲಿ ನೀವು ಪ್ರತಿದಿನ ಒಂದೇ ದಾರಿಯಲ್ಲಿ ನಡೆದ್ರೆ ಅಲ್ಲಿ ಒಂದು ಹೊಸ ರಸ್ತೆ ನಿರ್ಮಾಣ ಆಗುತ್ತಲ್ವಾ? ಹೌದು, ಕಾಲ್ದಾರಿಯಾಗುತ್ತೆ. ಅದೇ ರೀತಿ ಚಾಲೀಸಾದ ಪದಗಳನ್ನ ನಿರಂತರವಾಗಿ ಪಠಿಸಿದಾಗ ಮೆದುಳಿನಲ್ಲಿ ಹೊಸ ನರಸಂಪರ್ಕಗಳು ಅಂದ್ರೆ ನ್ಯೂರಲ್ ಪಾತ್ವೇಸ್ ಬೆಳೆಯುತ್ತವೆ. ಇದು ಮೆದುಳು ಹೊಸದನ್ನ ಕಲಿಯುವ, ಸಕಾರಾತ್ಮಕವಾಗಿ ಬದಲಾಗುವ ಸಾಮರ್ಥ್ಯ. ಓ, ಅಂದ್ರೆ ಸಕಾರಾತ್ಮಕ ಆಲೋಚನೆಗಳಿಗೆ ನಮ್ಮ ಮೆದುಳಿನಲ್ಲೇ ಒಂದು ಹೊಸ ರಸ್ತೆ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬಹುದು. ಎಕ್ಸಾಕ್ಟ್ಲಿ. ವರದಿಯಲ್ಲಿ ಬ್ರೈನ್ ವೇವ್ ಎಂಟ್ರೇನ್ಮೆಂಟ್ ಮತ್ತೆ ಟ್ರಾನ್ಸಿಯಂಟ್ ಹೈಪೋಫ್ರಂಟಾಲಿಟಿ ಅಂತ ತುಂಬಾನೇ ಜಟಿಲವಾದ ವೈಜ್ಞಾನಿಕ ಪದಗಳನ್ನ ಬಳಸಿದ್ದಾರೆ. ಇದೇನೋ ನಮ್ಮ ಮೆದುಳಿಗೆ ಒಂದು ರೀಸೆಟ್ ಬಟನ್ ಒತ್ತಿದ ಹಾಗೆ ಕೆಲಸ ಮಾಡುತ್ತಾ? ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ಬಹುದಾ? ಖಂಡಿತ ಹೇಳ್ತೀನಿ. ಬ್ರೈನ್ ವೇವ್ ಎಂಟ್ರೇನ್ಮೆಂಟ್ ಅಂದ್ರೆ ಹೊರಗಿನ ಲಯಬದ್ಧ ಶಬ್ದಕ್ಕೆ ನಮ್ಮ ಮೆದುಳಿನ ತರಂಗಗಳು ಹೊಂದಿಕೊಳ್ಳೋದು. ಓ, ಅಂದ್ರೆ ಟ್ಯೂನ್ ಆಗೋದು. ಹೌದು. ಚಾಲೀಸಾದ ಆ 16 ಮಾತ್ರೆಗಳ ಲಯಬದ್ಧ ಉಚ್ಚಾರಣ ಇದೆಯಲ್ವಾ, ಅದಕ್ಕೆ ನಮ್ಮ ಮೆದುಳು ಶ್ರುತಿಗೊಳ್ಳುತ್ತೆ. ಆಗೇನಾಗುತ್ತೆ ಗೊತ್ತಾ? ನಮ್ಮ ಮೆದುಳಿನ ಮುಂಭಾಗ ಅಂದ್ರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಸದಾ ಮುಂದೇನೋ ಅಂತ ಯೋಚಿಸ್ತಾ ಆತಂಕ ಸೃಷ್ಟಿಸ್ತಾ ಇರುತ್ತೆ. ಹೌದು, ಓವರ್ ಥಿಂಕಿಂಗ್ ಮಾಡೋದು, ಹೆದರೋದು ಎಲ್ಲ ಇದೇ ಭಾಗನೇ ಅಲ್ವಾ? ಹೌದು.
ಅಂದ್ರೆ ಚಾಲೀಸಾದ ಲಯಬದ್ಧ ಪಠಣ ಈ ಮುಂಭಾಗದ ಮೆದುಳಿನ ಅತಿಯಾದ ಆಕ್ಟಿವಿಟಿಯನ್ನ ತಾತ್ಕಾಲಿಕವಾಗಿ ಕಡಿಮೆ ಮಾಡುತ್ತೆ ಅಥವಾ ನಿದ್ದೆ ಕಟ್ಟಿಸುತ್ತೆ ಅಂತಾನೆ ಹೇಳ್ಬೋದು. ಇದನ್ನೇ ವಿಜ್ಞಾನದಲ್ಲಿ ಟ್ರಾನ್ಸಿಯೆಂಟ್ ಹೈಪೋಫ್ರಂಟಾಲಿಟಿ ಎನ್ನುತ್ತಾರೆ. ಈ ಸ್ಥಿತಿಯಲ್ಲಿ ಮನುಷ್ಯನಿಗೆ ಅತೀವ ಶಾಂತಿ ಸಿಗುತ್ತೆ. ಇದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ಅಂದ್ರೆ ಮೆದುಳಿನ ಆತಂಕದ ವಿಭಾಗವನ್ನ ಕೇವಲ ಶಬ್ದದ ಮೂಲಕವೇ ಸ್ವಿಚ್ ಆಫ್ ಮಾಡಬಹುದು ಅಂತಾಯ್ತು. 100ಕ್ಕೆ 100. ಈ ವರದಿಯಲ್ಲಿ ಇನ್ನೊಂದು ಪದ ಕೂಡ ಇತ್ತು, ವ್ಯಾಗಲ್ ಟೋನ್ ಹೆಚ್ಚಾಗುತ್ತೆ ಅಂತ. ಇದೇನು ನಮ್ಮ ದೇಹದ ಮೇಲೆ ನಿಯಂತ್ರಣ ಸಾಧಿಸುವ ತಂತ್ರನಾ? ಹೌದು, ಇದು ನಮ್ಮ ನರಮಂಡಲಕ್ಕೆ ಸಂಬಂಧಿಸಿದ್ದು. ನಮ್ಮ ದೇಹದಲ್ಲಿ ಆತಂಕ ಎದುರಾದಾಗ ಫೈಟ್ ಆರ್ ಫ್ಲೈಟ್ ಅಂದ್ರೆ ಹೋರಾಡು ಅಥವಾ ಓಡು ಅನ್ನೋ ತೀವ್ರವಾದ ಪ್ರತಿಕ್ರಿಯೆ ಶುರುವಾಗುತ್ತೆ. ಹೌದು, ಆಗ ಹೃದಯದ ಬಡಿತ ಹೆಚ್ಚಾಗುತ್ತೆ, ಕೈಕಾಲು ಬೆವರೋಕೆ ಶುರುವಾಗುತ್ತೆ. ಕರೆಕ್ಟ್. ಇದಕ್ಕೆ ಬ್ರೇಕ್ ಹಾಕುವ ಪೆಡಲೇ ಈ ವಾಗಲ್ ನರ. ಚಾಲೀಸಾದ ಲಯ ಮತ್ತು ಪಠಣದ ಉಸಿರಾಟದ ಗತಿ ಇದೆಯಲ್ಲ, ಅದು ಈ ಬ್ರೇಕ್ ಪೆಡಲನ್ನ ಒತ್ತುತ್ತೆ. ಆಗ ನಮ್ಮ ಹೃದಯದ ಬಡಿತ ಶಾಂತವಾಗುತ್ತೆ, ಉಸಿರಾಟ ಸಹಜ ಸ್ಥಿತಿಗೆ ಬರುತ್ತೆ. ವಾವ್! ಸಂಶೋಧಕರು ಪ್ರಾಯೋಗಿಕ ಗುಂಪುಗಳನ್ನ ಇಟ್ಕೊಂಡು ಅಧ್ಯಯನ ಮಾಡಿದಾಗ ಯಾರು ಪ್ರತಿದಿನ ಚಾಲೀಸಾವನ್ನ ಕೇಳ್ತಾ ಇದ್ರೋ ಅಥವಾ ಪಠಿಸ್ತಾ ಇದ್ರೋ ಅವರಲ್ಲಿ ಒತ್ತಡದ ಮಟ್ಟ ಗಣನೀಯವಾಗಿ ಕಡಿಮೆಯಾಗಿತ್ತು. ಇದೊಂದು ಅತ್ಯಂತ ಪರಿಣಾಮಕಾರಿಯಾದ ಧ್ವನಿ ಚಿಕಿತ್ಸೆ ಅಥವಾ ಸೌಂಡ್ ಥೆರಪಿ. ಇದನ್ನೇ ಅಲ್ವಾ ವಿಜ್ಞಾನ ಮತ್ತು ನಂಬಿಕೆಯ ಅದ್ಭುತ ಸಂಗಮ ಅನ್ನೋದು. ಕಣ್ಣಿಗೆ ಕಾಣದ ಮೆದುಳಿನ ತರಂಗಗಳ ಮೇಲೆ ಪ್ರಭಾವ ಬೀರುವ, ಆತಂಕವನ್ನ ನಿವಾರಿಸುವ ಈ ಅದ್ಭುತ ಶಬ್ದ ತರಂಗಗಳನ್ನ ಬಣ್ಣಗಳ ಮೂಲಕ ಕ್ಯಾನ್ವಾಸ್ ಮೇಲೆ ತಂದ್ರೆ ಹೇಗಿರುತ್ತೆ? ಓ, ಆ ಕಲಾ ವಿಶ್ಲೇಷಣೆ ಅದು ಅದ್ಭುತವಾಗಿದೆ. ಹೌದು, ನಮ್ಮ ಮುಂದಿರುವ ಕಲಾ ವಿಶ್ಲೇಷಣೆಯ ಲೇಖನಗಳು ಅದನ್ನೇ ವಿವರಿಸುತ್ತಿವೆ. ಕಣ್ಣಿಗೆ ಕಾಣದ ಶಾಂತಿಯನ್ನ ಕಣ್ಣಿಗೆ ಕಾಣುವ ಕಲೆಯಾಗಿ ಪರಿವರ್ತನೆ ಮಾಡುವ ಪ್ರಯತ್ನ ಇದು. ರಾಜಸ್ಥಾನದ ಪಾರಂಪರಿಕ ಫಡ್ ಕಲಾ ಪ್ರಕಾರದಲ್ಲಿ ಹನುಮಾನ್ ಚಾಲಿಸಾವನ್ನ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಹೌದು, ಬೃಹತ್ ಕ್ಯಾನ್ವಾಸ್ ಮೇಲೆ. ಕರೆಕ್ಟ್. ಒಂದು ಬೃಹತ್ ಕ್ಯಾನ್ವಾಸ್ ಮೇಲೆ ಚಾಲಿಸಾದ 40 ಪದ್ಯಗಳ ಸಾರಾಂಶವನ್ನ ಬರೋಬ್ಬರಿ 249 ಸೂಕ್ಷ್ಮ ಮತ್ತೆ ಸಣ್ಣ ಚಿತ್ರಗಳ ಮೂಲಕ, ಅಂದ್ರೆ ಮಿನಿಯೇಚರ್ ಫಿಗರ್ಸ್ ಮೂಲಕ ಬಿಡಿಸಿದ್ದಾರೆ. ಫಡ್ ಕಲಾ ಪ್ರಕಾರ ಅಂದ್ರೇನೆ ಬಣ್ಣಗಳ ಮೂಲಕ ಕಥೆ ಹೇಳುವ ಒಂದು ಅನನ್ಯ ದೃಶ್ಯ ಮಾಧ್ಯಮ. ಆ 249 ಚಿತ್ರಗಳು ಕೇವಲ ಖಾಲಿ ಜಾಗ ತುಂಬೋಕೆ ಬಿಡಿಸಿದ ಚಿತ್ರಗಳಲ್ಲ. ಚಾಲೀಸಾದ ಒಂದೊಂದು ಚೌಪಾಯಿಯ ಅರ್ಥವನ್ನೂ ಒಂದೊಂದು ಚಿತ್ರ ವಿವರಿಸುತ್ತೆ. ಅಲ್ಲಿ ಬಳಸುವ ಬಣ್ಣಗಳಿಗೂ ಅದರದೇ ಆದ ಆಳವಾದ ಅರ್ಥ ಇದೆ. ಹೌದು, ಆ ಬಣ್ಣಗಳ ವಿಶ್ಲೇಷಣೆ ತುಂಬಾನೇ ಸ್ವಾರಸ್ಯಕರವಾಗಿದೆ. ಉದಾಹರಣೆಗೆ ನೋಡಿ, ಕೆಂಪು ಬಣ್ಣವನ್ನ ಶಕ್ತಿ, ಶೌರ್ಯ ಮತ್ತೆ ರಕ್ತದ ಸಂಕೇತವಾಗಿ ಬಳಸಿದ್ದಾರೆ. ಲಂಕೆಯನ್ನ ದಹಿಸುವ ಶೌರ್ಯದ ದೃಶ್ಯಗಳಲ್ಲಿ ಈ ಬಣ್ಣ ಎದ್ದು ಕಾಣುತ್ತೆ. ಹೌದು, ಕೆಂಪು ಒಂಥರ ಪವರ್ಫುಲ್ ಕ್ಯಾರೆಕ್ಟರ್ನ ತೋರಿಸುತ್ತೆ. ಅದೇ ರೀತಿ ಹಸಿರು ಬಣ್ಣವನ್ನ ಜೀವನ, ಬೆಳವಣಿಗೆ ಮತ್ತೆ ಪ್ರಶಾಂತತೆಯ ಸಂಕೇತವಾಗಿ ಬಳಸಿದ್ದಾರೆ. ಹನುಮಂತ ಸಂಜೀವಿನಿ ತರುವಾಗ ಅಥವಾ ರಾಮನ ಪಾದದ ಬಳಿ ಕುಳಿತಿರುವ ಭಕ್ತಿಯ ದೃಶ್ಯಗಳಲ್ಲಿ ಈ ಹಸಿರು ಬಣ್ಣದ ಪ್ರಾಬಲ್ಯ ಇದೆ. ಇದು ಆ ಧ್ವನಿ ತರಂಗಗಳನ್ನ ದೃಶ್ಯರೂಪಕ್ಕೆ ಇಳಿಸಿದ ಅತ್ಯುತ್ತಮ ಪ್ರಯೋಗ ಅಲ್ವಾ? ಖಂಡಿತ. ಕೇವಲ ಕಲೆಯಷ್ಟೇ ಅಲ್ಲ, ಸಾಹಿತ್ಯಿಕ ಭಾಷಾಂತರದ ಮೂಲಕವೂ ಈ ಕೃತಿ ಜಾಗತಿಕ ಮಟ್ಟವನ್ನ ತಲುಪಿದೆ. ಓ, ವಿಕ್ರಮ್ ಸೇಠ್ ಅವರ ಭಾಷಾಂತರದ ಬಗ್ಗೆ ಹೇಳ್ತಿದ್ದೀರಾ? ಹೌದು, ಆಧುನಿಕ ಲೇಖಕ ವಿಕ್ರಮ್ ಸೇಠ್ ಅವರು ಈ ಕೃತಿಯನ್ನ ಇಂಗ್ಲಿಷ್ಗೆ ಭಾಷಾಂತರಿಸಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ, ಒಂದು ಭಾಷೆಯ ಪಠ್ಯವನ್ನ ಇನ್ನೊಂದು ಭಾಷೆಗೆ ತರುವಾಗ ಅದರ ಭಾವನೆ ಮತ್ತೆ ಲಯವನ್ನ ಉಳಿಸ್ಕೊಳ್ಳೋದು ಅತ್ಯಂತ ಕಷ್ಟದ ಕೆಲಸ. ಹೌದು, ಇಂಗ್ಲಿಷ್ ಭಾಷೆಯ ರಚನೆನೇ ಬೇರೆ, ಅವಧಿ ಭಾಷೆಯ ರಚನೆನೇ ಬೇರೆ ಅಲ್ವಾ? ಕರೆಕ್ಟ್. ಆದ್ರೆ ಅದೇ ವಿಕ್ರಮ್ ಸೇಠ್ ಅವರ ಸಾಧನೆ. ಮೂಲ ಅವಧಿ ಭಾಷೆಯಲ್ಲಿದ್ದ ಆ 16 ಮಾತ್ರೆಗಳ ಚೌಪಾಯಿ ವಿನ್ಯಾಸವನ್ನ ಅವರು ಇಂಗ್ಲಿಷ್ನಲ್ಲೂ ಕಾಪಾಡಿಕೊಂಡಿದ್ದಾರೆ. ಅವರು ಕೇವಲ ಪದಗಳ ಅರ್ಥವನ್ನ ಟ್ರಾನ್ಸ್ಲೇಟ್ ಮಾಡಿಲ್ಲ, ಆ ಮಾಂತ್ರಿಕ ಲಯವನ್ನ ಭಾಷಾಂತರಿಸಿದ್ರು. ಯಾಕಂದ್ರೆ ಆ ಲಯವೇ ನಮ್ಮ ಮೆದುಳಿನ ತರಂಗಗಳನ್ನ ನಿಯಂತ್ರಿಸೋದು ಅಂತ ಅವರಿಗೂ ತಿಳಿದಿತ್ತು ಅನ್ನಿಸ್ತೆ. ಖಂಡಿತ. ಒಂದೇ ಕೃತಿ ಮುಗಲರ ಜೈಲಿನ ಕತ್ತಲ ಗೋಡೆಗಳ ಮಧ್ಯೆ ಹುಟ್ಟಿತು. 100 ವರ್ಷಗಳ ನಂತರ ವಿಜ್ಞಾನಿಗಳ ಲ್ಯಾಬ್ಗೆ ಹೋಗಿ ಮೆದುಳಿನ ತರಂಗಗಳನ್ನ ಅಳೆಯುವ ಸಾಧನ ಆಯಿತು. ಕಲಾಕಾರನ ಕ್ಯಾನ್ವಾಸ್ ಮೇಲೆ 249 ಚಿತ್ರಗಳಾಗಿ ಅರಳಿತು. ಈಗ ಆಧುನಿಕ ಇಂಗ್ಲಿಷ್ ಕಾವ್ಯವಾಗಿ ರೂಪುಗೊಂಡಿದೆ. ಈ ಪಯಣವೇ ಅದ್ಭುತವಾಗಿದೆ. ಈ ಎಲ್ಲಾ ಮೂಲಗಳಿಂದ ನಾವು ಕಲಿಯಬಹುದಾದ ಅತಿ ದೊಡ್ಡ ಪಾಠ ಅಂದ್ರೆ, ಪ್ರಾಚೀನ ಜ್ಞಾನ ಮತ್ತೆ ಆಧುನಿಕ ವಿಜ್ಞಾನಗಳು ಒಂದಕ್ಕೊಂದು ವಿರುದ್ಧವಾಗಿರ್ಬೇಕಿಲ್ಲ ಅನ್ನೋದು. ಹೌದು, ಅವು ಖಂಡಿತ ಒಂದನ್ನೊಂದು ಬೆಂಬಲಿಸ್ತವೆ. ಆ 40 ಸಾಲುಗರು ಕೇವಲ ಹಳೆಯ ಕಾಲದ ಸಾಹಿತ್ಯ ಅಲ್ಲ, ಅವು ಮಾನವನ ಮನಸ್ಸನ್ನ ಸಾಂತ್ವನಗೊಳಿಸುವ, ಒತ್ತಡವನ್ನ ನಿರ್ವಹಿಸುವ ಅತ್ಯಂತ ಆಧುನಿಕ ತಂತ್ರಜ್ಞಾನವೂ ಹೌದು. ನಿಜಕ್ಕೂ ಇದು ಆಳವಾಟಿ ಚಿಂತಿಸಬೇಕಾದ ವಿಷಯ.
ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನಾವು ಹನುಮಾನ್ ಚಾಲೀಸಾದ ನಿರ್ದಿಷ್ಟ ರಚನೆ, ಅದರ ಹಿಂದಿನ ಪೌರಾಣಿಕ ಮತ್ತು ಮಾನಸಿಕ ಆಯಾಮಗಳು, ಆ ಲಯಬದ್ಧ ಪಠನದಿಂದ ಮೆದುಳಿಗಾಗುವ ನರವಿಜ್ಞಾನದ ಲಾಭಗಳು ಮತ್ತೆ ಅದು ಕಲೆಯಾಗಿ ಕಾವ್ಯವಾಗಿ ವಿಸ್ತರಿಸಿಕೊಂಡ ಬಗೆಯನ್ನ ಸಮಗ್ರವಾಗಿ ನೋಡಿದ್ವಿ. ಹೌದು, ಒಂದು ಕಂಪ್ಲೀಟ್ ಪಿಕ್ಚರ್ ಸಿಕ್ಕಿದೆ. ಕೊನೆಯದಾಗಿ ಒಂದು ವಿಚಾರವನ್ನ ನಾವು ಯೋಚಿಸಿ ನೋಡಬೇಕು. 16ನೇ ಶತಮಾನದಲ್ಲಿ ತುಳಸೀದಾಸರು ಕತ್ತಲ ಕೋಣೆಯಲ್ಲಿ ಈ ಸಾಲುಗಳನ್ನ ಬರೆದಾಗ ಭವಿಷ್ಯದಲ್ಲಿ ವಿಜ್ಞಾನಿಗಳು ಲ್ಯಾಬಾರೆಟರಿಗಳಲ್ಲಿ ಇದರ ಶಬ್ದ ತರಂಗಗಳನ್ನ ಅಳೆಯುತ್ತಾರೆ ಅಂತ ಖಂಡಿತ ಊಹಿಸಿರಲಿಲ್ಲ. ಖಂಡಿತ ಇಲ್ಲ. ಆದರೆ ಶತಮಾನಗಳ ಹಿಂದೆ ಬರೆದ ಈ ಕೃತಿಯ ಅಸಲಿ ಶಕ್ತಿ ಕೇವಲ ಆ ಕಾಗದದ ಮೇಲಿರುವ 40 ಸಾಲುಗಳಲ್ಲಿ ಮಾತ್ರ ಇದೆಯಾ? ಅಥವಾ ನೂರಾರು ವರ್ಷಗಳಿಂದ ಏಕಕಾಲದಲ್ಲಿ ಲಕ್ಷಾಂತರ ಜನರು ತಮ್ಮ ಕಷ್ಟದ ಸಮಯದಲ್ಲಿ, ಆತಂಕದ ಕ್ಷಣಗಳಲ್ಲಿ ಸಂಪೂರ್ಣ ನಂಬಿಕೆಯಿಂದ ಒಂದೇ ಲಯದಲ್ಲಿ ಪಠಿಸುವಾಗ ಸೃಷ್ಟಿಯಾದ ಆ ಸಾಮೂಹಿಕ ನಂಬಿಕೆಯ ಅಗೋಚರ ಶಕ್ತಿ ಅಂದ್ರೆ ಕಲೆಕ್ಟಿವ್ ಬಿಲೀಫ್ ಈ ಪಠ್ಯವನ್ನ ಇಂದಿಗೂ ಜೀವಂತವಾಗಿ ಇರಿಸಿದೆಯಾ? ಇದೊಂದು ಬಹುದೊಡ್ಡ ಪ್ರಶ್ನೆ. ಆರಂಭದಲ್ಲಿ ನಾವು ಆ ಎಕ್ಸ್ರೇ ಯಂತ್ರದ ಬಗ್ಗೆ ಮಾತನಾಡಿದ್ವಿ ಅಲ್ವಾ? ಎಕ್ಸ್ರೇ ಯಂತ್ರ ಕೇವಲ ಮುರಿದ ಮೂಳೆಯನ್ನ ತೋರಿಸಬಹುದು. ಆದ್ರೆ ಶತಮಾನಗಳ ಈ ಸಾಮೂಹಿಕ ಮಾನವ ನಂಬಿಕೆ, ಒಂದೇ ಆವರ್ತನದಲ್ಲಿ ಸೃಷ್ಟಿಯಾಗುವ ಈ ಧ್ವನಿ ತರಂಗಗಳು ಮುರಿದ ಮನಸ್ಸನ್ನೇ ಗುಣಪಡಿಸುವ ಶಕ್ತಿ ಹೊಂದಿವೆ. ಖಂಡಿತ. ಕಾಗದದ ಮೇಲಿನ ಕವಿತೆಯೊಂದು ಲಕ್ಷಾಂತರ ಜನರ ನಂಬಿಕೆಯಾಗಿ, ಆ ನಂಬಿಕೆ ಮೆದುಳಿನ ತರಂಗವಾಗಿ, ಅಂತಿಮವಾಗಿ ಮನುಷ್ಯನಿಗೆ ಶಾಂತಿ ನೀಡುವ ಈ ಅದ್ಭುತ ಪ್ರಕ್ರಿಯೆ ಇದೆಯಲ್ವಾ, ಅದೇ ಅಸಲಿ ಪವಾಡ. ನಿಜ. ಈ ಅಗೋಚರ ಶಕ್ತಿಯ ಮೂಲ ಎಲ್ಲಿದೆ ಅನ್ನೋದನ್ನ ನಿಮ್ಮದೇ ಆಲೋಚನೆಗೆ ಬಿಡ್ತಾ ಇವತ್ತಿನ ಈ ರೋಚಕ ಅಧ್ಯಯನವನ್ನು